ಶಾಂತಿ ಸಭೆಯನ್ನು ಏರ್ಪಡಿಸಿದ್ದು, ಈ ಶಾಂತಿ ಸಭೆಗೆ ಇಳಕಲ್ ಮಹಾನಗರದ ಎಲ್ಲ ಮಹಾಜನತೆ ಆಗಮಿಸಿದ್ದಕ್ಕಾಗಿ ನಿಮಗೆ ನಾವು ಇಳಕಲ್ ಪೊಲೀಸ್ ಠಾಣೆ ವತಿಯಿಂದ ಸುಸ್ವಾಗತವನ್ನು ಕೋರುತ್ತೇವೆ. ಮತ್ತು ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ಅಲಂಕರಿಸಿದಂಥ ನಮ್ಮ ಠಾಣೆಯ ಮಾನ್ಯ PSI ಸಾಹೇಬರಾದಂಥ ಮಂಜುನಾಥ್ ಪಾಟೀಲ್ ಸರ್ ಅವರಿಗೂ ಕೂಡ ನಾವು ಸುಸ್ವಾಗತವನ್ನು ಕೋರುತ್ತೇವೆ. ಮುಂಬರುವ ಹಬ್ಬದ ಪ್ರಯುಕ್ತವಾಗಿ ಯಾರಾದರೂ ಮಾತನಾಡೋದಿದ್ದರೆ ತಮ್ಮ ಅನಿಸಿಕೆಗಳನ್ನು ಮಾತನಾಡಬೇಕಂತ ನಾವು ಈ ಸಭೆ ಮೂಲಕ ಕೇಳ್ಕೊತಾ ಇದ್ದೇನೆ. ಇಲ್ಲಿ ಸೇರಿದವರು ಹಿರಿಯರು ಮತ್ತು ಮಾಧ್ಯಮದ ಮಿತ್ರರು, ಎಲ್ಲ ಸಮಾಜದ ಹಿರಿಯರು ಮತ್ತು ಪೊಲೀಸ್ ಸಿಬ್ಬಂದಿಯವರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪವಿತ್ರ ಇದು ಒಂದು ಹಬ್ಬ, ಪೈಗಂಬರ ದಿನಾಚರಣೆ. ದಿನಾಂಕ 26/8 ಬುಧವಾರ ದಿವಸ ಈ ಹಬ್ಬವನ್ನು ಇದೇ ತಿಂಗಳ ಆಚರಣೆ ಮಾಡಲಾಗುತ್ತದೆ. ಭಾಳ ಸೌಮ್ಯ ರೀತಿಯಿಂದ, ಯಾವುದೂ ಆವಾಜ್ ಆಗೋಲ್ಲ. ಪೈಗಂಬರ ಹೆಸರು ತಗೋಬೇಕಾದ್ರೆ ಭಯಂಕರ ನಿಶ್ಶಬ್ದದಿಂದ ಈ ನಮ್ಮ ಪೈಗಂಬರ ಹೆಸರು ತಗೊಂತಾರೆ ಯಾವಾಗಲೂ. ಈ ಮಕ್ಕಾ ಪಟ್ಟಣಕ್ಕೆ ಹೋದ್ರಪ್ಪ ಅಂದ್ರು ಅವರು ಆ ಜಗಕ್ಕೆ ಹೋದ್ರಪ್ಪ ಅಂದ್ರು ಅಲ್ಲಿ ಯಾವ ರೀತಿನೂ ಯಾರೂ ಮಾತಾಡೋದಿಲ್ಲ, ಮೌನಾಚಾರ. ಅಂಥ ಪೈಗಂಬರ ದಿನಾಚರಣೆಯಲ್ಲಿ ಮುಂಜಾನೆ 8:30 ಗಂಟೆಗೆ ಮಕಾನ್ದಲ್ಲಿ ಸರ್ವ ಮುಸ್ಲಿಂ ಬಾಂಧವರು ಎಲ್ಲರೂ ಸೇರ್ತೀವಿ. ಅಲ್ಲಿ ಹಿರಿಯರು, ಸಣ್ಣವರು, ದೊಡ್ಡವರು ಏನ್ರಿ ಎಲ್ಲರೂ ಸೇರಿ ಅಲ್ಲಿದ್ದ ಒಂದು ಮೆರವಣಿಗೆ ಏನ್ರಿ ಪೈಗಂಬರ ದಿನಾಚರಣೆ, ಪೈಗಂಬರ ಹೆಸರನ್ನು ಹೇಳುತ್ತಾ ಬಹಳ ಸೌಮ್ಯ ರೀತಿಯಲ್ಲಿ ಶಬ್ದ ಇಲ್ಲದೆ ನಾವು ಕೊಪ್ಪರದವ್ರ ಪೇಟೆ, ಬನ್ನಿಕಟ್ಟಿ, ಪೊಲೀಸ್ ಸ್ಟೇಷನು, ಸುಭಾಷ್ ರೋಡು, ಮಾಂತೀಶ್ ಟಾಕೀಜು, ಆಮೇಲೆ ಕಂಠಿ ಸರ್ಕಲು, ಅಂಬೇಡ್ಕರ್ ಸರ್ಕಲು, ಈ ರೀತಿಯಾಗಿ ದರ್ಗಾಕ್ಕೆ ಹೋಗಿ ಮುಟ್ಟಿ ದರ್ಗಾದಲ್ಲಿ ಹಜರತ್ ಮುರ್ತುಜಾ ಶಾ ಖಾದ್ರಿ ಅವರ ದರ್ಗಾದಾಗ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಅವತ್ತಿನ ದಿವಸ ಆ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ಈ ರೀತಿ ಹಬ್ಬದ ಆಚರಣೆ ಆಗುತ್ತೆ. ಅವತ್ತಿನ ದಿವಸ ಯಾರಾದರೂ ಗಾಳಿ ಅವಾಜ್ ಯಾರು ಮಾಡ್ತಿದ್ರೆ ತಾವು ಏನೈತಿ ಯಾರಿಗೂ, ಯಾಕಂದ್ರೆ ಆ ಅವತ್ತಿನ ದಿವಸ ಯಾವುದು ಇಂಥ ಶಬ್ದಗಳು ಮಾಡೋದಾಗಲಿ, ಯಾವುದರ ಘಟನೆ ಆಗೋದಾಗಲಿ ಯಾರು ಮಾಡೋಲ್ಲ. ಉಪದ್ಯಾಪಿ ಯಾರ ಅಕಸ್ಮಾತ್ ಮಾಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ತಡೆಗಟ್ಟಿ ತಮ್ಮ ಭಾಷೆಯಲ್ಲಿ ಹೇಳುವ ಕೆಲಸ ತಮ್ಮದಿರುತ್ತೆ. ದಯವಿಟ್ಟು ನಾವು ಅವತ್ತಿನ ದಿವಸ ತಮಗೆಲ್ಲರಿಗೂ ಕರೆ ಕೊಡ್ತೇನೆ, ಪೈಗಂಬರ ದಿನಾಚರಣೆಯಲ್ಲಿ ತಾವು ಭಾಗವಹಿಸಿರಿ, ಪೈಗಂಬರ ತತ್ವಗಳನ್ನು ತಾವು ಪಾಲಿಸ್ರಿ. ಆಮೇಲೆ ಆ ಪೈಗಂಬರ ದಿನಾಚರಣೆಯಲ್ಲಿ ತಾವು ಭಾಷಿಸಿದ್ರೆ ಅದರ ಪುಣ್ಯ ತಮಗೂ ಪಡೀಲಿ, ಮತ್ತು ತಾವು ಬರ್ರಿ, ಈ ಕಾರ್ಯಕ್ರಮದ ತಾವು ಸೇರಿ ಮಕಾನ್ಲಿದ್ದು ದರ್ಗಾತನ ಬಂದು ತಾವು ಆ ಸೇವೆ ಪಾತ್ರ ಆಗ್ರಿ. ಎಲ್ಲ ಜನಾಂಗದವರಿಗೆ ಕರೆ ಕೊಡ್ತಾ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನನಗೆ ನಾನು 2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು ಹೇಳಿ ಎಲ್ಲರಿಗೂ ಕರೆ ಕೊಡ್ತಾ ಈ ಕಾರ್ಯಕ್ರಮದ ತಾವು ಎಲ್ಲರೂ ಭಾಗವಹಿಸ್ರಿ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸರ್ವ ಧರ್ಮದವರು ಈ ಹಬ್ಬವನ್ನು ಆಚರಿಸೋಣ ಅಂತ ಹೇಳಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಯಲ್ಲಪ್ಪ ರಾಜಪುರ ಅವರು 1-2 ಮಾತಾಡ್ತೀನಿ. ಸಾಹೇಬ್ರು ಮಾತಾಡಿ ಮುಗಿಸ್ಬಿಡಿ ಸರ್. ಮತ್ತೆ ಏನೇನು ಸರ್ ಪೂರಾ ಮಾಹಿತಿ ಕೊಟ್ಟಾರೆ ಸರ್ ನಮ್ಗೆ, ಇವರು ಕಂಡಕ್ಟರ್ ಸಾಹೇಬ್ರು ಕೊಟ್ಟಾರೆ. ಮತ್ತೆ ಅದ್ರ ಬಗ್ಗೆ ಹೆಚ್ಚಿಂದ ಏನೂ ಇಲ್ಲ. ಅದಕ್ಕೆ ಶಾಂತಿ ರೀತಿಯಿಂದ ಹೋಗಬೇಕಾಗಿದ್ದ ಪ್ರಯುಕ್ತ ನಡೆಯುತ್ತಿರುವ ಈ ಶಾಂತಿ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ನಮ್ಮ ಇಳಕಲ್ ನಗರದ ಸರ್ವ ಧರ್ಮಗಳ ಯುವಕರೇ, ಮಿತ್ರರೇ, ಹಿರಿಯರೇ ಹಾಗೂ ಇಂದಿನ ಈ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಇಳಕಲ್ ಠಾಣೆಯ PSI ಸಾಹೇಬರಾದ ಪಾಟೀಲ್ರೇ, ಉಪಸ್ಥಿತರಿರುವ ನಮ್ಮ ಊರಿನ ಹಿರಿಯ ಮಲ್ಲಾ ಸಾಬ್ರೇ, ಭಾಗವನ್ ಕಂಡಕ್ಟರೇ, ನಮ್ಮ ಮಿತ್ರರಾದಂಥ ಯಲ್ಲಪ್ಪ ರಾಜಾಪುರ ಅವರೇ, ನಮ್ಮ ಮಕಾನ್ದಾರ್ ಅವರೇ ಹಾಗೂ ಉಪಸ್ಥಿತರೆಲ್ಲ ನನ್ನ ಸ್ನೇಹಿತರೆ, ಈಗಾಗಲೇ ನಾಳೆ 26ನೇ ತಾರೀಕು ನಡೆಯುವಂಥ ನಮ್ಮ ಈದ್ ಮಿಲಾದ್ ಇದೊಂದು ಪವಿತ್ರ ಹಬ್ಬ. ಯಾವ ರೀತಿ ಸರ್ವಧರ್ಮದವರು ಈಗ ನಾವಂಗ ಬುದ್ಧ, ಬಸವ, ಅಂಬೇಡ್ಕರ್ ಜಯಂತಿ, ಬಸವ ಜಯಂತಿ ಅಂತ ಹೆಂಗೆ ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತೇವೋ ಅದೇ ರೀತಿ ಕೂಡ ಇದು ಒಂದು ಮುಸ್ಲಿಮರಿಗೆ ಪವಿತ್ರವಾದಂಥ ಒಂದು ಹಬ್ಬ. ನಮ್ಮ ಭಾವನ್ ಸರ್ ಹೇಳ್ದಂಗೆ ಬೆಳಿಗ್ಗೆ ಅಲ್ಲಿ 8:30ಕ್ಕೆಲ್ಲ ಇಡೀ ನಗರದ ಮುಸ್ಲಿಮರು, ಯುವಕರು ಎಲ್ಲರೂ ಸೇರಿ ಒಂದು ಭಾವಚಿತ್ರದೊಂದಿಗೆ ಒಂದು ಕಾರಿನಲ್ಲಿ ಒಂದು ಭಾವಚಿತ್ರ ಇಟ್ಟು ಮಕ್ಕ ಬಂದಿರೋದು ಅದಕ್ಕೊಂದು ಹೂವನ್ನು ಅಲಂಕಾರ ಮಾಡಿ ನಗರದ ಪ್ರಮುಖ ಬೀದಿಯಲ್ಲಿ
ಚಾಕ್ಲೇಟು, ಸಿಹಿ ಉಂಡಿ ಅಥವಾ ತಂಪು ಪಾನೀಯ ಯಾರ್ಯಾರು ಏರಿಯಾದಲ್ಲಿ ಬರ್ತದೆ ಅವ್ರವ್ರು ತಮ್ಮ ಶಕ್ತಿ ಅನುಸಾರ ಅದನ್ನು ಅರೇಂಜ್ಮೆಂಟ್ ಮಾಡಿರ್ತಾರೆ. ಎಲ್ಲರಿಗೂ ಅದನ್ನು ಪ್ರೀತಿ ವಿಶ್ವಾಸ ಸಿಹಿನ ಹಂಚುತ್ತಾ ಮೆರವಣಿಗೆ ಮೂಲಕ ಬಂದು ದರ್ಗಾದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅಲ್ಲಿ ದರ್ಗಾದಲ್ಲಿ ಫಾತಿಯೊಂದಿಗೆ ಅದು ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಅವತ್ತೆಲ್ಲ ನಗರದ ಗಣ್ಯರು, ಸಮಾಜ ಹಿರಿಯರು ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಅಲ್ಲಿ ವ್ಯಕ್ತಪಡಿಸ್ತಿರ್ತಾರೆ. ಅದಕ್ಕೆ ತಾವು ಕೂಡ ಅವತ್ತು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಸರ್ವಧರ್ಮದವರು ಭಾಗವಹಿಸಬೇಕು. ನಮ್ಮದು ಯಾವುದೇ ಥರದ DJ ಸೌಂಡು ಆ ಥರ ಯಾವುದೂ ಇರೋದಿಲ್ಲ. ಏನೋ ಯಾರೋ ಸ್ವಲ್ಪ ಹುಡುಗರು ಒಂದೇನೋ ಅದು ಸೈಲೆನ್ಸರ್ ಪೈಲೆನ್ಸರ್ ತೆಗೆದು ಅದು ಸೌಂಡಿಗೆ ಮಾಡ್ತಿರ್ತಾರೆ. ಅಂಥದ್ದೇನು ಮಾಡೋದಿಲ್ಲ, ಹೇಳ್ತಾರೆ ಹಿರಿಯರು ಆಗಲಿ ಅದ್ರ ಬಗ್ಗೆ. ತಾವು ಸ್ವಲ್ಪ ಪೊಲೀಸ್ ಇಲಾಖೆಯವರು ಬಂದೋಬಸ್ತ್ ಕೊಡೋದ್ರ ಮುಖಾಂತರ ಸ್ವಲ್ಪ ಮಳೆ ಆಗ್ತಾ ಇದೆ. ಮಾನ್ಯ PSI ಸಾಹೇಬ್ರು ನಮ್ದು ವಿನಂತಿ ಏನಂದ್ರೆ ನಗರ ಸಾಹೇಬ್ ಅವರಿಗೆ ಕಮಿಷನರ್ ಜಾಧವ್ ಸರ್ ಒಂದು ಸ್ವಲ್ಪ ಮಾತಾಡಿ ಆ ನಗರ ಬೀದಿಯಲ್ಲಿ ಒಂದು ಸ್ವಲ್ಪ ಸ್ವಚ್ಛತೆ ಮತ್ತು ಪೌಡರ್ ಸಿಂಪಡಿಸುವ ಬಗ್ಗೆ ಸ್ವಲ್ಪ ಅದನ್ನ ಆ ಮಾರ್ಗ ಹೋಗುವಂಥ ಮಾರ್ಗದಲ್ಲಿ ಸ್ವಲ್ಪ ಪೌಡರ್ ಗಿಡರ್ ಹಾಕ್ರಿ. ಯಾಕಂದ್ರೆ ಅಲ್ಲಿ ಮಾಂತೇಶ್ ಥಿಯೇಟ್ರು, ಹಳೆ ಕಟ್ಟಾರಿ ಬಾಯಿ ದವಾಖಾನೆ ಕಡೆ ಗಜೇಂದ್ರಗಡ ಸರ್ ಮನ್ ಕಡೆ ರೋಡ್ ಭಾಳ ಕೆಟ್ಟದ ಸರ್. ಅಲ್ಲಿ ಸರಿಯಾಗಿ ಬರೀ ನೀರ ನಿಂತು ಬಿಡ್ತಾವ. ಎಲ್ಲರೂ ಸ್ನಾನ ಏನ ಶುಭ್ರವಾಗಿ ಬಟ್ಟೆ ಹಾಕೊಂಡ್ ಬರ್ತಿರ್ತಾರ. ಸ್ವಲ್ಪ ಗಾಡಿಗೆ ಅಡ್ಡೋದ್ರಿಂದ ಹೊಲಸ ಹಾಕಿರ್ತೈತಿ. ಅದಕ್ಕೆ ಅದನ್ನ ಸ್ವಲ್ಪ ರಸ್ತೆ ತುಂಬ ಸ್ವಲ್ಪ ಅದನ್ನ ಪೌಡರ್ ಸಿಂಪಡಿಸಕ್ ತಾವು ಹೇಳ್ಬೇಕು. ಮತ್ತು ಎಲ್ಲ ಇವತ್ತೇನು ಸೇರಿರಿ ಎಲ್ಲ ನಮ್ಮ ಇಳಕಲ್ ನಗರದ ಗಣ್ಯರು ಎಲ್ಲ ಸಮಾಜದವರು ಅದರಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ನಮ್ಮೆರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮ ಆಗ್ತಾವಂತ ನೀವು ಹೇಳ್ತಿರ್ತೀರಿ. ನಾನು ಅದು ಮುಗಿದ್ಮೇಲೆ ಹೇಳೋದನ್ನ ಇಲ್ಲಿ ನಾ ಅಂತರೂ ಇಳಕಲ್ ಬಂದ್ಮೇಲಿಂತ ಯಾವುದೇ ಹಬ್ಬ ಕಾರ್ಯಕ್ರಮ ಆಗಲಿ ಯಾವುದೇ ಇದಾಗಲಿ ಒಂದೇ ಅಹಿತಕರ ಘಟನೆಗಳ ಆಗಿಲ್ಲ ಅನ್ನೋದೊಂದು ಬಿಟ್ರೆ ಮತ್ತೇನು ಹೇಳಿಲ್ಲ. ಏನೋ ಏನಿಲ್ರಿ ಚಚ, ಎಲ್ಲ ಸಹಕಾರ ಅದೊಂದ್ ಬಿಟ್ರೆ ಮತ್ತೆ ಆಕ್ಚುಲಿ 8ನೇ ತಾರೀಕಿಗೆ ನಾ ಬಂದ್ 1 ವರ್ಷ ಆಯ್ತು. ಈ ನೆಕ್ಸ್ಟ್ ಕಂಟಿನ್ಯೂ ಅದಾದ್ಮೇಲೆ ಫಸ್ಟ್ ಬಂದೋಬಸ್ತ್ ಈ ಹಬ್ಬದ ಏನ್ ಮಿಲಾದ್ ಮಾಡಿದ್ವಿ. ಸೊ ಹಂಗಾಗಿ ಅದೇ ಹೇಳ್ತೀನಲ್ರಿ, ನಮ್ಗೆ ಯಾವ್ದು ಇದಾಗಿಲ್ಲ, ಎಲ್ಲ ಪೀಸ್ಫುಲ್ ಆಗಿ ನೋಡ್ಕೊಂತ ಹೋಗ್ಯಾವು. ಇನ್ ಕೇಸ್ ಯಾವುದೇ ಇದು ಬಂದ್ರು ಹಿರಿಯರ ಕಡೆಯಿಂದ ಸಾರ್ವಜನಿಕರ ಕಡೆಯಿಂದ ಸಹಕಾರ ಸಿಕ್ಕಿ ಇಮಿಡಿಯೇಟ್ಲಿ ಇದು ಸಾಲ್ವ್ ಆಗ. ಸೊ ಅದೇ ರೀತಿ ಇದೇ ಈ ಹಬ್ಬ ಕೂಡ ನಂಗೆ ಮುಂದುವರ್ತದೆ. ಮತ್ತು ಬರ್ತಕ್ಕಂಥ ಮಾಂತಪ್ಪನ ಜಾತ್ರೆನೂ ಒಳ್ಳೆ ರೀತಿಯಿಂದನೇ ಮಾಡೋಮು, ಒಳ್ಳೆ ರೀತಿಯಿಂದ ಮುಗಿತೈತಿ. ಅದಾದ್ಮೇಲೆ ಗಣಪತಿ ಹಬ್ಬ ಬರ್ತೈತಿ. ಎಲ್ಲರೂ ಸಹಕಾರಲಿಂತ ಪೀಸ್ಫುಲ್ ಆಗಿ ಇದು ಮಾಡೋಣ ಬಿಟ್ರೆ ತಾವು ಇದಕ್ಕೆ ತಾವು ಹೇಳ್ದಂಗೆ ಇವ್ರಿಗೆ ಅಡ್ವಾನ್ಸ್ ನೋಟಿಸ್ ಕೊಟ್ಟಿರ್ತೀವಿ ರೀ ನಾವು. ಅದ್ರ ಪ್ರಕಾರ ಫಾಲೋ ಅಪ್ ಮಾಡ್ತೀವಿ. ಸ್ವಚ್ಛತೆ ಬಗ್ಗೆ ಹೇಳಿ ನಗರಸಭೆ ಇದು ಹೇಳಿದ್ರಲ್ಲ, ನಗರಸಭೆಗೆ ಅವರಿಗೆ ಮಾತಾಡ್ಕೊಂಡು ಕಮಿಷನರ್ ಅವರಿಗೆ ಮಾತಾಡಿಕೊಂಡು ಅದು ಕ್ಲಿಯರ್ ಮಾಡಿಸ್ಕೊಂಡು ಮತ್ತೆ ನೋಟಿಸ್ ಕೊಟ್ಟಿರ್ತೀವಿ ಮುಂಚಿತವಾಗಿನೇ. ಹಬ್ಬದ ಪ್ರಯುಕ್ತವಾಗಿ ಸ್ವಲ್ಪ ಸೂಕ್ತ ಕ್ರಮ ತಗೋರಿ ಅಂತ ಹೇಳಿರ್ತೀವಿ. ನಾನು ಅದೊಂದು ಮಾಡಿಸ್ತೀನಿ. ಮತ್ತು ಅವತ್ತಿನ ಇದಕ್ಕೆ ಸಂಬಂಧಪಟ್ಟಾಗ ನನಗೆ ಕಿರಿಕಿರಿ ಆಗಂಗಿಲ್ಲ ರೀ. ಒಂದು ಹುಡುಗರು ಏನೇನು ಮಾಡಲ್ಲ. ಅದ್ರೊಳಗೆ ಶಾಂತಿ ಭಾಳ ಅದ ರೀ. ಯಾವುದೇ ಹಬ್ಬ ಆದರೂ ಏನೋ ಸ್ವಲ್ಪ ಇದು ಮಾಡ್ಬೋದು. ಪೈಗಂಬರ್ ಸಾಹೇಬ್ರದ್ದು ಇದು ಅಂತಂದ್ರೆ ಯಾರು ಇದು ಮಾಡಲ್ಲ. ಸೊ ಹಂಗಾಗಿ ನಮಗೊಂದು ಇದು ಆಗಲಿ, ಒಳ್ಳೆ ರೀತಿಯಿಂದ ಹಬ್ಬ ಆಗಲಿ, ಎಲ್ಲರ ಸಹಕಾರ ನಮಗಿರಲಿ, ನಮಗಿರುತ್ತೆ. ಒಳ್ಳೆಯದಾಗಲಿ.